ಆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಚಂದ್ರರಾಜ್ ಅವರು ಆಕ್ಸಿಡೆಂಟ್ ಆಗಿ ಇವತ್ತಿಗೆ 3 ದಿವಸ ಆಯಿತು. ಇವತ್ತು 3ನೇ ದಿವಸ ಬೆಳಗ್ಗೆ ಎಕ್ಸಾಮಿನ್ ಮಾಡಿದ ಪ್ರಕರಣ ಮೇಡಮ್ ಅವ್ರು ಚೆನ್ನಾಗಿ ರಿಕವರಿ ಆಗ್ತಾ ಇದ್ದಾರೆ. ಫಸ್ಟ್ ಡೇ ಮಾಡಿದ MRI ಮತ್ತು ಅಲ್ಟ್ರಾಸೌಂಡ್ ರಿಪೋರ್ಟ್ಗಿಂತ ಇವತ್ತು ಮಾಡಿದ ರಿಪೋರ್ಟ್ ಒಳಗೆ ಇನ್ನೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಇವತ್ತು ಬೆಳಗ್ಗೆ ನಾವು ಅಲ್ಟ್ರಾಸೌಂಡ್ ಮಾಡಿ ನೋಡಿದ್ವಿ. ಸೊ ಅದರೊಳಗೆ ಅಂಥದ್ದೇನು ಮೇಜರ್ ಅಬ್ಡಮಿನ್ ಇಂಜುರೀಸ್ ಇಲ್ಲ, ಮತ್ತು ಏನೂ ಹೆಚ್ಚು ತೊಂದರೆಗಳನ್ನೂ ಏನೂ ಇಲ್ಲ. ಮತ್ತು ಮೇಡಮ್ನು ಚೆನ್ನಾಗಿ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಮತ್ತು ಅವರು ಡೇ ಬೈ ಡೇ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಮೇಡಮ್ಗೆ ಬೆನ್ನು ಎಲುಬಿಗೆ ಪೆಟ್ಟಾಗಿರೋದ ಕಾರಣದಿಂದ ಮೇಡಮ್ ಅವ್ರಿಗೆ 1 ಮಂತ್ ಬೆಡ್ ರೆಸ್ಟ್ ಅಡ್ವೈಸ್ ಮಾಡಿದ್ದೀವಿ. ಮೇಡಮ್ ಅವ್ರು ಸ್ವತಃಗೆ ತಾವು ಕಾಟಲ್ಲಿ ಆ ಕಡೆ ಈ ಕಡೆ ಹೊರಳಾಡ್ತಾ ಇದ್ದಾರೆ ಇವಾಗ. ಮತ್ತು ಕಾಲುಗಳದೆಲ್ಲ ಚೆನ್ನಾಗಿ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ಹೈ ಪ್ರೋಟೀನ್ ಡೈಟ್, ಹೈ ಕ್ಯಾಲ್ಸಿಯಂ ಡೈಟ್ ಅಡ್ವೈಸ್ ಮಾಡಿದ ಪ್ರಮಾಣ ಮೇಡಮ್ ಅವ್ರು ಸರಿಯಾಗಿ ಊಟ ತೊಗೋತಾ ಇದ್ದಾರೆ. ಅವ್ರು ಚೇತರಿಸ್ಕೊಳ್ತಾ ಇರೋದು ನೋಡಿದರೆ ಮೇಡಮ್ ಬೇಗನೆ ಆರಾಮಾಗಿ ನಮ್ಮ ಕಾರ್ಯಗಳನ್ನು ಮತ್ತೆ ಶುರು ಮಾಡ್ತಾರ ಅಂತ ಅನಿಸ್ತೈತಿ. ಮತ್ತು ಈಗ ಇವತ್ತಿಂದ ಕ್ಲಿನಿಕಲ್ ಎಕ್ಸಾಮಿನೇಷನ್ ಪ್ಲಸ್ ಅಲ್ಟ್ರಾಸೌಂಡ್ ಅಂಡ್ ಅದರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಪ್ರಕಾರ ಮೇಡಮ್ ಇಂಪ್ರೂವ್ಮೆಂಟ್ ಚೆನ್ನಾಗಿರೋದ್ರಿಂದ ಇನ್ನೊಂದು 3 ರಿಂದ 4 ದಿವಸದೊಳಗೆ ನಾವು ಮೇಡಮ್ ಡಿಸ್ಚಾರ್ಜ್ ಮಾಡೋದನ್ನು ಡಿಸಿಷನ್ ತೊಗೊಂಡಿದ್ದೀವಿ. ಚಂದ್ರರಾಜ್ ಅವರು ಚೆನ್ನಾಗಿ ರಿಕವರಿ ಆಗಿದ್ದಾರೆ, ಆಲ್ರೆಡಿ ಅವ್ರ ಮನೆಗೆ ಹೋಗಿದ್ದಾರೆ. ಆಮೇಲೆ ಅವರಿಬ್ಬರು ಡ್ರೈವರ್ ಮತ್ತು ಅವ್ರ ಗನ್ಮ್ಯಾನ್ ಅವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಅವರು ಮೋಸ್ಟ್ಲಿ ಇನ್ನೊಂದು ವಾರ 10 ದಿವಸಗಳಿಗೆ